ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಗಾಳಿ ಬೀಸಿದೆ. ರಾಜಕೀಯ ಚದುರಂಗದ ಕ್ಷಣದ ಮಾಹಿತಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅಂತೆ ಕಂತೆ ವದಂತಿಗಳಲ್ಲ, ಪಕ್ಕ ವಸ್ತುನಿಷ್ಠ ವರದಿ. ಸಿಎಂ ಬದಲಾದ್ರೆ ಆ ರೇಸ್ ನಲ್ಲಿ ಬರೋಬ್ಬರಿ 7 ಮಂದಿ ಇದ್ದಾರೆ. ನನಗೆ ಯಾವ ಆತಂಕನೂ ಇಲ್ಲ. ಮನೆ ಮಕ್ಕಳ ತರ ನೋಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಬ್ರೇಕಿಂಗ್ ಅಂದ್ರೆ ನ್ಯೂಸ್ 18 ಕನ್ನಡ ಮಾತ್ರ. ಕೌನ್ ಬನೇಗಾ ನೆಕ್ಸ್ಟ್ ಸಿಎಂ, ನ್ಯೂಸ್ 18 ಬಿಗ್ ಕವರೇಜ್. ಸಿಎಂ ರೇಸ್ ನ ಮುಂಚೂಣಿಯಲ್ಲಿ ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿ ಫಸ್ಟ್ ಬ್ರೇಕ್ ಮಾಡಿದ್ದು ಕೂಡ ನಿಮ್ಮ ನ್ಯೂಸ್ 18 ಕನ್ನಡ. ಲೆಟ್ಸ್ ಗೋ ಲೈವ್. ನಾನು ಬಸವರಾಜ ಬೊಮ್ಮಾಯಿ ನೂತನ ಮುಖ್ಯಮಂತ್ರಿಗಳಿಗೆ ಇದೀಗ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೂಗುಚ್ಛವನ್ನು ಕೊಟ್ಟು ಪದಗಳ ಮೇಲೆ ನಿಮ್ಮ ಭಾಷೆಯ ಮೇಲೆ ನಿಮಗೆ ಹಿಡಿತಾ ಇಲ್ಲ. ಡ್ರಗ್ಸ್ ಕೇಸ್ ತನಿಖೆ ಈಗ ಚುರುಕಾಗಿದೆ. ಹೈದರಾಬಾದ್ ನಲ್ಲಿ ಇರ್ತಕ್ಕಂಥ FSL ತಂಡಕ್ಕೆ ರವಾನೆ ಮಾಡಬೇಕು. ಅಲ್ಪಸಂಖ್ಯಾತ ಜೊತೆ ಅನ್ನಭಾಗ್ಯ ಬಡಿದಾಟ. ತಾಲಿಬಾನ್ ಆಡಳಿತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಈ ಸಿಚುವೇಶನ್ ಈಗ ನೋಡುವಾಗ ನಮಗೆ ತುಂಬಾ ಬೇಸರ ಆಗ್ತಿದೆ. ಇರ್ತಿದ್ರೆ ನಮಗೂ ಬರೋದಕ್ಕೆ ಕಷ್ಟ ಆಗ್ತಿತ್ತೇನೋ. ಕೆಲವೊಂದು ಖಾಸಗಿ ಆಸ್ಪತ್ರೆಗಳಿಂದ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ಇಲ್ಲಿ ವೈದ್ಯರು ಮತ್ತು ವೈದ್ಯರ ತಂಡ ಎಲ್ಲರೂ ಕೂಡ ಕೊರೋನಾ ನಡುವೆ ಜನಸಾಗರ. ಸರ್ಕಾರದ ಆದೇಶಕ್ಕೆ ಕ್ಯಾರೆ ಅಂತ ಬೋಟ್ ಹಾಗೆ ಟ್ರ್ಯಾಕ್ಟರ್ ನಲ್ಲಿ ಜನ ಸಂಚಾರ ಮಾಡುವಂತ ಚಾಕ್ರಿಯಲ್ಲೇ ಸದ್ಯಕ್ಕೆ ಇಲ್ಲಿಂದ ಬಚಾವಾದ್ರೆ ಸಾಕು ಅನ್ನೋ. ಸಮೀರ್ ಅಹಮದ್ ಖಾನ್ ರೇಪ್ ರೇಟ್ जो है वो सबसे हाईएस्ट हिंदुस्तान के अंदर है. ರಾಜ್ಯ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ ಅದು. ಕಂಡಮ್ ದ ಸ್ಟೇಟ್ಮೆಂಟ್. ಸಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು, ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಒಂದೇ ಒಂದು ರಿಪೋರ್ಟ್, 20 ವರ್ಷಗಳ ಕಣ್ಣೀರಿಗೆ ಪರಿಹಾರ. ನ್ಯೂಸ್ 18 ಕನ್ನಡ ವರದಿಗೆ ಸ್ಪಂದಿಸಿರ್ತಕ್ಕಂಥ ಗ್ರಾಮಸ್ಥರು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಮಾನವೀಯತೆಯ ನೆರಳು. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.